ಈಗಾಗಲೇ ತಮ್ಮ ಕೈಗೆ ಒಂದು ಶಾರ್ಟ್ ನೋಟ್ ಕೊಟ್ಟಿದ್ದೀನಿ. ಅದು ಭಾಳ ಸಿಂಪಲಾಗಿ ತಮಗಿರಲಿ ಅಂತಂತ ಹೇಳಿ, ಅದಲ್ಲದೇ ಕೆಲವು ವಿಚಾರಗಳು ಇದ್ದಾವೆ. ಒಂದು 2 ನಿಮಿಷ ಮಾತಾಡ್ತೀನಿ ಅಷ್ಟೇ. ಬಿಕಾಸ್ ತಮಗೆ ಲಿಖಿತವಾಗಿ ನಾನು ಕೊಟ್ಟಿದ್ದೀನಿ. ಇದರಲ್ಲಿ ತಮ್ಮ ಜೊತೆಗೆ ನಾನು ಹಂಚ್ಕೊಳ್ಳೋಕ್ಕೆ ಇವತ್ತು ಅಹಿಂದ ನಾಯಕರು, ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯನವರು ಕೂಡ ಇವತ್ತು ಪ್ರವಾಸ ಮಾಡ್ತಾ ಇದ್ದಾರೆ. ಮಾಡಬೇಕು, ಭಾಳ ಸಂತೋಷ. ಎಲ್ಲ ಪಕ್ಷದ ನಾಯಕರುಗಳು ಕೂಡ ನಾವು ಹೇಳಬೇಕು. ಆದರೆ ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಅಹಿಂದ ಸತ್ತೋಗಿದೆ. ಯಾರು ಸಾಯಿಸಿರೋರು ಈ ಸಿದ್ದರಾಮಯ್ಯ. ಬಟ್ ಅಹಿಂದ ಜನ ಇವತ್ತು ಎಚ್ಚೆತ್ತು ಕೂತಿದ್ದಾರೆ. ಇಲ್ಲ, ನಾವು ಜೀವಂತ ಇದ್ದೀವಿ ಅಂತಂಥೇಳಿ ಎಚ್ಚೆತ್ತು ಕೂತಿದ್ದಾರೆ. ಬಹುಶಃ ಇದೊಂದು ಇತಿಹಾಸ. ದಾವಣಗೆರೆ ಉಪಚುನಾವಣೆ ನಡೆಯುವಂಥ ಹಿಂದೆ ದಾವಣಗೆರೆ ಜಿಲ್ಲೆಯಲ್ಲಿ 7 ಕ್ಷೇತ್ರದಲ್ಲೂ ಕೂಡ ನಮ್ಮ ವೀರಶೈವರು, SC, ST, ಬ್ಯಾಕ್ವರ್ಡ್ ಕ್ಲಾಸ್ನವರು ಎಲ್ಲ ಇರ್ತಾಯಿದ್ರು. ಬಟ್ ಈಗ SC, ST ಬಿಟ್ಟರೆ ಜಗಳೂರು ಮತ್ತು ಮಾಯಕೊಂಡದಲ್ಲಿ ಉಳಿದಿದ್ದೆಲ್ಲ ನಾವು ಒಂದೇ ಸಮಾಜನ ನೋಡ್ತಾ ಇದ್ವಿ. ಇದು ಹೇಗೆ ಪ್ರಜಾಪ್ರಭುತ್ವ ಆಗುತ್ತೆ ಇಲ್ಲಿ? ಹೇಗೆ ಸಂವಿಧಾನದ ರಕ್ಷಕ ನಾನು ಅಂತೇಳಿ ಮಹದೇವಪ್ಪ ಕೂಗ್ತಾ ಇರ್ತಾರೆ, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್. ಸಿದ್ದರಾಮಯ್ಯನ ಹೇಳ್ತಾರೆ ಸಮ ಸಮಾಜ, ಎಲ್ಲರಿಗೂ ಅಧಿಕಾರ. ಎಲ್ಲಿದೆ ಅಧಿಕಾರ? ಎಲ್ಲರಿಗೂ ಎಲ್ಲಿದೆ? ಹಿಂದೆ ಇತ್ತು ಅಂತ. ಇಲ್ಲಿ ಕಾಡಸಿದ್ದಪ್ಪನವರಿದ್ದರು, N. ಮಲ್ಲಪ್ಪನವರಿದ್ದರು, ಹರಿಹರದಲ್ಲಿ ನಾಗಪ್ಪನವರಿದ್ದರು, ಇದೆಲ್ಲ ಇತ್ತು. ಬಟ್ ಇವತ್ತು ಆ ಪರಿಸ್ಥಿತಿ ಇಲ್ಲ. ಆ ಪರಿಸ್ಥಿತಿ ಇಲ್ಲ. ಸೊ ಇದನ್ನೇ ಇವತ್ತು ನಾವು ಸಮಾಜದವರು ಏನು ಅಹಿಂದ ಅಂತ ಸಿದ್ದರಾಮಯ್ಯ ಹೇಳ್ತಾನೆ ಇರ್ತಾರೆ, ಅವರು ಇವತ್ತಿನ ದಿವಸ ಯೋಚನೆ ಮಾಡ್ತಾ ಇದ್ದಾರೆ ಮತ್ತು ತೀರ್ಮಾನ ಕೂಡ ಅಹಿಂದದ ಪರವಾಗಿ ತಗೋತಾ ಇದ್ದಾರೆ. ಸಿದ್ದರಾಮಯ್ಯ ಹೇಳ್ತಾರೆ ನಾನು ಅನ್ನದ ರಾಮಯ್ಯ. ಯಾವ ಅನ್ನದ ರಾಮಯ್ಯನಪ್ಪ? ನಿಜ, ಅದನ್ನು ನಾನೇ ಕೊಟ್ಟಿದ್ದ. 13ನೇ ಇಸ್ವಿನಲ್ಲಿ ಚೀಫ್ ಮಿನಿಸ್ಟರ್ ಪ್ರಥಮ ಬಾರಿಗಾದ ನಿಜ ಕೊಡ್ತಾ ಇದ್ದೀನಿ. ನೀವು 10 kg ನಿಮ್ದಲ್ಲ, 5 kg ಅಷ್ಟೇ. 5 kg ಮೋದಿಯವ್ರದ್ದು ಸೇರಿಸಿ ನಂದೇ ಅಂತೀರ, ಸುಳ್ಳು ಹೇಳ್ತೀರ. ಯಾರೀ? ದೇವರಾಜರಸು ಪುಣ್ಯಾತ್ಮ 21 ಲಕ್ಷ ಎಕರೆ ಭೂಮಿ ಕೊಟ್ಟರು. ಭೂ ಸುಧಾರಣಾ ಕಾನೂನನ್ನು ಜಾರಿ ಮಾಡಿ 21 ಲಕ್ಷ ಎಕರೆ ಭೂಮಿನ ಈ ರಾಜ್ಯದಲ್ಲಿ ಎಲ್ಲ ಜಾತಿ, ಜನಾಂಗ, ಧರ್ಮ, ಭಾಷಿಕರಿಗೆ ಕೊಟ್ಟರು. ವಂಶ ಪಾರಂಪರ್ಯವಾಗಿ ಉಟ್ಕೊಂಡು ಉಂಡ್ರಪ್ಪ, ಅನ್ನಕ್ಕೆಲ್ಲೂ ಇದಾಗಬಾರ್ದು ಅಂತ. ಅಂಥದ್ದೇನಾದರೂ ಮಾಡಿದ್ದೀರ ಸಿದ್ದರಾಮಯ್ಯ? ಸುಮ್ಮನೆ 5 kg ಅಕ್ಕಿ ಕೊಟ್ಟೆ, 5 kg ಅಕ್ಕಿ ಕೊಟ್ಟೆ. ಸಾಲ ಎಷ್ಟು ಮಾಡಿ? ಸಾಲರಾಮಯ್ಯ ನಿಜ. The exact loan of the government of Karnataka is 9+ lakhs crores. 9 ಲಕ್ಷ ಕೋಟಿಗೂ ಮೀರಿದ ಸಾಲ. ಅದರಲ್ಲಿ 5.5 ಲಕ್ಷ ಕೋಟಿ ನೀವೇ ಮಾಡಿದ್ದೀರಿ. ಮತ್ತು ನೀ ಅನ್ನರಾಮಯ್ಯ ಹೆಂಗೆ? ಸಾಲದ ರಾಮಯ್ಯ. ಸಾಲದ ರಾಮಯ್ಯ ಮತ್ತೆ ಬರೀ ಸುಳ್ಳು ಹೇಳೋದು. ಅಲ್ಲಿ ನೋಡ್ರಿ, BJP ಅವರು ಸುಳ್ಳು ಹೇಳ್ತಾವ್ರೆ, ಅವ್ರು ನೀನೇ ಸುಳ್ಳು ಹೇಳ್ತಾ ಇದೆಯಾ, BJP ಅವ್ರ ಮೇಲೆ ಸುಳ್ಳು ಹೇಳ್ತಾವ್ರೆ. ಅದು